ಇದು ನಮ್ ಸ್ಕ್ವೇರ್ ಅಂದ್ರೆ ಇಲ್ಲೋ ಒಂದು ಡಾಟ್ ಅಷ್ಟೇ. ಅದ್ ನೀವ್ ಹೇಳ್ಬೇಕು ಬೇರೆಯವ್ರಿಗೆ ಇದೇ ಬ್ಲಾಕ್ ಪ್ಯಾಂಥರ್ ನೋಡು ಅಂತ. ಬ್ಲಾಕ್ ಪ್ಯಾಂಥರ್ ಬಗ್ಗೆ ಅವನು ಮಾತಾಡ್ತಿಲ್ಲ, ನಾನು ಕೇಳ್ತಾ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಹೋದ್ವಿ. ಹೋಗಿ ಅಲ್ಲಿ ಕೂತಿದೀವಿ ಮೇಡಮ್, ಎದುರುಗಡೆಯಿಂದ ಜುಗ್ 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 ಅಂತ ಸೌಂಡ್ ಬಂತು. ಫುಲ್ ಸೌಂಡ್ ಮಾಡ್ಕೊಂಡೇ ಹೋಗುತ್ತೆ. ಅದಕ್ಕೆ ಫ್ಲೈಯಿಂಗ್ ಟೈಗರ್ ಅಂತಾನೆ ಕರಿತೀವಿ. ನಾವು ತುಂಬಾ ಚೆನ್ನಾಗಿರೋ ಜಾಗದಲ್ಲಿ ಕೂತಿದ್ವಿ. ಎದುರುಗಡೆ ಒಂದು ಅಂದ್ರೆ 1-2 ನೋಡೋದೇ ತುಂಬಾ ಕಷ್ಟ ಅಂತದ್ರಲ್ಲಿ ಸರಿ ಆಯ್ತು ಬಿಡು ಅಂತ ಖುಷಿ ಆಯ್ತಾ. ಕೊಕ್ಕು ಒಳಗಡೆ ಹಾಕಿ ಗಲಾಟೆ ಮಾಡ್ಕೊಂಡು ತಿರ್ಕೊಂಡೆಲ್ಲ ಹೋಗುತ್ತೆ. ಅಂದ್ರೆ ಯಾರು ಅದು ಅಷ್ಟೇ ಏರ್ ಅಲ್ಲಿ ಡಾಮಿನೇಷನ್ ತೋರಿಸ್ತದೆ. ಯಾರು ಗಟ್ಟಿಯಾಗಿರ್ತಾರೋ ಅವ್ರು ಉಳ್ಕೊತಾರೆ, ಮಿಕ್ಕಿದೋ ನೋಟೋಗ್ತಾರೆ. ಟೈಗರ್ ಆಯ್ತು ಅಂದ್ರೆ ಅದೇ ಟೆರಿಟರಿ ಅಂತ ಹೇಳ್ಬೋದು. ಲೆಪರ್ಡ್ ಹಂಗಲ್ಲ. ಇವತ್ತು ಇಲ್ಲೇನಾದ್ರು ಡಿಸ್ಟರ್ಬ್ ಆಯ್ತು ಅಂದ್ರೆ ಬೇರೆ ಕಡೆ ಹೋಗ್ತದೆ. ನಿಮ್ ಕೈಗೆ ಏನಾಗಿದೆ ಸರ್? ನೀವು ವೈಲ್ಡ್ ಹೋಗ್ತಾ ಇರ್ತೀರಲ್ಲ, ಏನಾದ್ರು ಆ ತರದ ಆಕ್ಸಿಡೆಂಟಲ್ ಇಶ್ಯೂ ಅದು ಅಂತ? ಯಾವ ಹಾವು? ನಾಗರ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಕಾಲ್ ಮಾಡಿದಾಗ ನೀವು ಫೋನಲ್ಲಿ ಇರುವಾಗ್ಲೂ ಇನ್ನೊಂದು ಫೋನಲ್ಲಿ ಮಾತಾಡ್ತಿದ್ರಿ, ಬ್ಲಾಕ್ ಪ್ಯಾಂಥರ್ ನೋಡಕ್ ಬಂದಿದ್ದೀನಿ ಅಂತ ನನಗೂ ಹೇಳಿದ್ರಿ. ಸದ್ಯ ಊರಲ್ಲಿಲ್ಲ ನಾನು, ನೆಕ್ಸ್ಟ್ ವೀಕ್ ಶೂಟ್ ಮಾಡೋಣ ಅಂತ ಹೇಳಿದ್ರಿ. ಬ್ಲಾಕ್ ಪ್ಯಾಂಥರ್ ಎಲ್ಲಿ ನೋಡಕ್ ಹೋಗಿದೆ ಸರ್? ಸಿಕ್ತಾ? ಆಕ್ಚುಲಿ ಅದು ಅಂದ್ರೆ ನೀವು ಅಂತಲ್ಲ, ನಮಗೂ ಒಂದೊಂದ್ಸರಿ ಬಂದ್ಬಿಡುತ್ತೆ ಬ್ಲಾಕ್ ಪ್ಯಾಂಥರ್ ಅಂತ. ಆಕ್ಚುಲಿ ಬ್ಲಾಕ್ ಪ್ಯಾಂಥರ್ ಅಲ್ಲ, ಬ್ಲಾಕ್ ಲೆಪರ್ಡ್ ಅಷ್ಟೇ. ಬ್ಲಾಕ್ ಲೆಪರ್ಡ್ ಪ್ಯಾಂಥರ್ ಅನ್ನೋದಲ್ವಾ ನಾವು? ಪ್ಯಾಂಥರ್ ಬೇರೆ, ಲೆಪರ್ಡ್ ಬೇರೆ, ಜಾಗ್ವಾರ್ ಬೇರೆ. ಓಕೆ, ಸೊ ಇವಾಗ ನಾವು ಎಲ್ಲಿ ಬ್ಲಾಕ್ ಫುಲ್ ಬ್ಲಾಕ್ ಇರೋದು ನೋಡ್ತೀವಲ್ಲ, ದಟ್ ಈಸ್ ಆಕ್ಚುಲಿ ಬ್ಲಾಕ್ ಲೆಪರ್ಡ್. ಇಲ್ಲಿ ನೋಡಿದ್ರೆ ಆಯ್ತಾ. ಜಾಗ್ವಾರ್ ಇರೋ ಕಡೆ ನೋಡಿದ್ರೆ ಬ್ಲಾಕ್ ಜಾಗ್ವಾರ್. ಅಂದ್ರೆ ಬ್ಲಾಕ್ ಏನಕ್ಕಾಗುತ್ತೆ ಅಂದ್ರೆ, ನಮ್ಮಲ್ಲಿ ಯಾವ ತರ ತೊನ್ನು ರೋಗ ಬರುತ್ತೋ, ಪಿಗ್ಮೆಂಟೇಶನ್ ವೇರಿ ಆದ್ರೆ ಕಲರ್ಗಳು ಚೇಂಜಸ್ ಆಗ್ತವೆ. ಸೊ ಇವಾಗ ಪ್ಯಾಂಥರ್ ಅನ್ನೋದು ಲೆಪರ್ಡಾ ಅಥವಾ ಜಾಗ್ವಾರ? ಇದು ಬ್ಲಾಕ್ ಅಲ್ಲಿ ಜಾಗ್ವಾರು ಬರುತ್ತೆ, ಲೆಪರ್ಡ್ ಬರುತ್ತೆ. ಬಟ್ ನಮ್ಗೆ ಇಲ್ಲಿ ಇಂಡಿಯಾದಲ್ಲಿ ಸಿಗೋದು ಬ್ಲಾಕ್ ಲೆಪರ್ಡ್ ಅಷ್ಟೇ. ಓಕೆ, ಅದನ್ನೇ ನಾವು ಬ್ಲಾಕ್ ಪ್ಯಾಂಥರ್ ಅಂತೀವಿ. ಸಿಕ್ತಾ? ನೀವು ಹೋಗಿದ್ರಾ? ಸಿಕ್ತು. ಹೇಳಿ ಮತ್ತೆ ಸ್ಟೋರಿನ. ಬರೀ ನೀವು ಟೀಸರ್ ಕೊಟ್ಬಿಟ್ಟಿದ್ದೀರಾ ಫೋನಲ್ಲಿ. ಅಂದ್ರೆ ಇಲ್ಲಿ ನಮ್ಗೆ ಕಬಿನಿಲಿ ಒಂದು ಬ್ಲಾಕ್ ಪ್ಯಾಂಥರ್ ಇತ್ತು. ಅದು ನಮ್ ಸಫಾರಿ ಝೋನ್ ಅಲ್ಲಿ ಇತ್ತು. ತುಂಬಾ ಟ್ರೈ ಮಾಡಿದೆ ಮೇಡಮ್. ತುಂಬಾ ಅಂದ್ರೆ ನೀವು ನಂಬ್ತೀರಾ ಇಲ್ವೋ, ವಾರಕ್ಕೆ 2 ದಿನ 3 ದಿನ ಹೋಗ್ತಾ ಇದ್ದೆ. ಬಟ್ ಏನು ಅಂದ್ರೆ ಸೈಟ್ ಆಗ್ತಾ ಇತ್ತು. ನಾವು ಕ್ಯಾಮ್ರಾದಲ್ಲಿ ವ್ಯೂ ಫೈಂಡರ್ ನೋಡ್ತೀವಲ್ಲ, ಅದ್ರ ಒಳಗಡೆ ಒಂದ್ ಸ್ಕ್ವೇರ್ ಬರುತ್ತೆ. ಅದ್ರ ಒಳಗಡೆ ಇನ್ನು ಈಸಿಯಾಗಿ ಹೇಳ್ಬೇಕು ಅಂದ್ರೆ, ಇದು ನಮ್ ಸ್ಕ್ವೇರ್ ಅಂದ್ರೆ ಇಲ್ಲೋ ಒಂದ್ ಡಾಟ್ ಅಷ್ಟೇ. ಅದ್ ನೀವ್ ಹೇಳ್ಬೇಕು ಬೇರೆಯವ್ರಿಗೆ ಇದೇ ಬ್ಲಾಕ್ ಪ್ಯಾಂಥರ್ ನೋಡು ಅಂತ. ಅಲ್ಲಿ ತನಕ ಗೊತ್ತಾಯ್ತಾ ಇರ್ಲಿಲ್ಲ. ತುಂಬಾ ಕಾಡಿಸ್ತು. ಅದಾದ್ಮೇಲೆ 3 ವರ್ಷ ನಾನು ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟೆ. 3 ವರ್ಷ ಬಿಟ್ಬಿಟ್ಟೆ. ಸಿಗಲ್ಲ ಅಂತ ಗೊತ್ತಾಯ್ತಲ್ಲ, ಕಾಣಿಸ್ತಾ ಇರ್ಲಿಲ್ಲ ಅಲ್ಲಿ. ಸಫಾರಿ ಝೋನ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ, ಬಿಟ್ಬಿಟ್ಟೆ. ಅದಾದ್ಮೇಲೆ ನಾಗರಹೊಳೆ ಸಿಕ್ತು, ಪುಟ್ಟ ಗೇಟ್ ಅಲ್ಲಿ ಸಿಕ್ತು. ಅಂದ್ರೆ ಅದೇನು ಅಂದ್ರೆ ಅದು ಝೋನ್ಗಳು ಬೇರೆ ಬೇರೆ ಇರೋದ್ರಿಂದ ಅಲ್ಲಿಂದ ಅಲ್ಲಿ ಒಳಗಡೆ ಅವು ಬಂದ್ರೆ, ಅಂದ್ರೆ ನಾಗರಹೊಳೆ ಒಳಗಡೆಯಿಂದ ಬಂದ್ಬಿಟ್ರೆ ಅವು ಹತ್ರ. ನಾನು ಹೋದೆ ಪುನಃ 2 ದಿನ ಕಂಟಿನ್ಯೂಸ್ ಸೈಟ್ ಆಗಿತ್ತು. ನಾನು ಹೋಗೋಣ ಅನ್ಕೊಂಡು 3ನೇ ದಿನ ಹೋದೆ, ಪುನಃ ಅಲ್ಲೂ ಸಿಗ್ಲಿಲ್ಲ. ಅಂದ್ರೆ ನೀವ್ ಹೇಳ್ತಾರೆ ನಿಮ್ಮ ಈ ಒಂದು 18-20 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಬ್ಲಾಕ್ ಲೆಪರ್ಡ್ ಸಿಕ್ಕೇ ಇರ್ಲಿಲ್ವಾ? ಇಲ್ಲ, ಇಲ್ಲ. ಅಂದ್ರೆ ತುಂಬಾ ದೂರದಲ್ಲಿ ಸಿಕ್ಕಿತ್ತು. ಆಯ್ತಾ. ಅಲ್ಲಿಂದ ಪುನಃ ಕುಟ್ಟ ಗೇಟ್ ಹೋದೆ. 2 ದಿನ ಹೋದೆ, ಏನು ಇಲ್ಲ. ಬೆಳಗ್ಗೆ 3 hours, ಮಧ್ಯಾಹ್ನ 3 hours, ಏನು ಇಲ್ಲ. ಪುನಃ ಬೇಜಾರಾಗಿ ಬಿಟ್ಬಿಟ್ಟೆ ಅದ್ರದ್ದು. ಯಾಕಂದ್ರೆ ನೋಡಿದೀನಿ ಬಟ್ ಫೋಟೋ ಮಾಡಿಲ್ಲ ಅಂತ ಒಂದು ಇದಿತ್ತು. ಸರಿ ಆಯ್ತು. ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ನಾನು ಹಿಂಗ್ ಹೋಗ್ತಾ ಇನ್ ಕಣ, ಬರ್ತ್ಯಾ? ಎಲ್ಲಿಗೆ ಅಂತ ಕೇಳಿ. ಬರ್ತ್ಯಾ ಅಷ್ಟೇ ಹೇಳು. ಎಲ್ಲಿಗೆ ಹೇಳು. ಬರ್ತ್ಯಾ? ಇಲ್ಲ ಕಣ, ಬಿಸಿ ಇದ್ದೀನಿ. ಬ್ಲಾಕ್ ಪ್ಯಾಂಥರ್ ಅಂದ ಅಷ್ಟೇ. ಒಳ್ಳೆ ಫೋಟೋಗ್ರಾಫರ್ಗೆ ಆ ಒಂದು ಕ್ಯೂರಿಯಾಸಿಟಿ ಎಷ್ಟಿರುತ್ತೆ ಅಂದ್ರೆ ನನ್ ಕೆಲ್ಸಗಳೆಲ್ಲ ಇತ್ತು. ರಜಾ ಸಿಕ್ಕುತ್ತಾ ಇಲ್ವಾ ಏನು ಯೋಚನೆ ಮಾಡ್ಲಿಲ್ಲ. ನಡಿ ಆಯ್ತು. ಹೋದ್ವಿ ಮೇಡಮ್. ಹೋಗಿ ಎಲ್ಲ ಹೋಟ್ಲಲ್ಲೆಲ್ಲ ಉಳ್ಕೊಂಡ್ವಿ. ಅಲ್ಲೂ ಅವನು ಕೇಳ್ತಾ ಇದೀನಿ, ಇಲ್ಲೋ ಎಲ್ಲಿಗೆ ಬಂದಿದೀವಿ ಹೇಳು, ಏನು ಹೆಂಗ್ ಹೋಗ್ತೀವಿ ಹೇಳು. ಬೇಕು ತಾನೆ, ಆರಾಮಾಗಿರು, ನಾನ್ ನಿನ್ ತೋರಿಸ್ತೀನಿ. ಸರಿ ಆಯ್ತು ಅಂದ್ಬಿಟ್ಟು 2 ದಿನ ಆಯ್ತು, 3 ದಿನ ಆಯ್ತು. ಹಿಂಗೆ ಒಂದು ವ್ಯಾಲಿ ಮೇಡಮ್, ಫುಲ್ ವ್ಯಾಲಿ. ಈ ಕಡೆಯಿಂದ ಮಧ್ಯದಲ್ಲಿ ಕೂತ್ಕೊಂಡ್, ಅಂದ್ರೆ ಸುಮ್ನೆ ಅವನು ಬಣ್ಣ ಕಲರ್ ಎತ್ಕೋತಾನೆ, ನೋಡ್ತಾನೆ ಕೂತ್ಕೋತಾನೆ, ನೋಡ್ತಾನೆ ಕೂತ್ಕೋತಾನೆ. 2 ದಿನ ಅವ್ನ್ ನನ್ಗೆ ಹೇಳಿರೋದು ಬ್ಲಾಕ್ ಪ್ಯಾಂಥರ್ ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಾವು ಒಂದು ಹಾರ್ನ್ಬಿಲ್ ಅಂತ ಒಂದು ಪಕ್ಷಿ ನೋಡಕ್ ಹೋಗಿದ್ದೀವಿ. ನನಗೆ ಬೈದೆ ಅಲ್ಲ ಕಣೋ, ನೀನು ಬ್ಲಾಕ್ ಪ್ಯಾಂಥರ್ ಅಂತ ಕರೆದ್ಬಿಟ್ಟು ಇದಕ್ ಕರ್ಕೊ ಬಂದಿದ್ಯಲ್ಲ, ದಾಂಡೇಲಿ ಕರ್ಕೊ ಹೋದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಅಂತ ಅಂದ. ಸರಿ ಆಯ್ತು ಬಿಡು, ಇನ್ನೇನು ಬಂದ್ಬಿಟ್ಟಿದೀವಲ್ಲ,
ನಾವು ತುಂಬಾ ಚೆನ್ನಾಗಿರೋ ಜಾಗದಲ್ಲಿ ಕೂತಿದ್ವಿ, ಎದುರುಗಡೆ ಒಂದು ಮರದಲ್ಲಿ ಫ್ರೂಟಿಂಗ್ ಆಗಿದೆ ಮೇಡಮ್. ಫ್ರೂಟಿಂಗ್ ಆಗಿದ್ರೆ ಒಂದೇ ಮರಕ್ಕೆ ಒಂದು 20-30 ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ಸ್ ಬರ್ತವೆ. ಅಂದ್ರೆ 1-2 ನೋಡೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ಸರಿ ಆಯ್ತು ಬಿಡು ಅಂತ ಖುಷಿ. ಬಟ್ ಅಲ್ಲೂ ಏನು 2 ದಿನ ಹೋಗಿದ್ವಿ, ಏನೂ ಸಿಕ್ಕಿಲ್ಲ. ಸರಿ ಆಯ್ತು ಬೈಕ್ ಅಂದ್ ಪುನಃ ಬೆಳಗ್ಗೆ ಹೋದ್ವಿ, ಏನೂ ಸಿಕ್ಕಿಲ್ಲ. ಮಧ್ಯಾಹ್ನ ಟೀ ಕುಡ್ಕೊಂಡು 3 ಗಂಟೆಗೆ ಹೋಗೋದ ಅಂತ ಹೇಳ್ದೆ ನಾನು. ಅದೇನಕ್ಕೆ ನಂಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬ್ಲಾಕ್ ಪ್ಯಾಂಥರ್ ಬಗ್ಗೆ ಅವನು ಮಾತಾಡ್ತಿಲ್ಲ, ನಾನು ಕೇಳ್ತಾ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಹೋಗಿ ಅಲ್ಲಿ ಕೂತಿದೀವಿ ಮೇಡಮ್. ಎದುರುಗಡೆಯಿಂದ ಜುಗ್ 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 ಅಂತ ಸೌಂಡ್ ಬಂತು. ತಲೆ ಮೇಲೆ ಹೋಯ್ತಾಯ್ತು ನೋಡು ಅಂದೆ, ಸುಮ್ನೆ ಕೂತ್ಕೊಂಡೆ. ಹಿಂಗ್ ನೋಡ್ಬಿಟ್ಟು ಅಂದ. ಹೂ ಕಣ ಹೋಯ್ತಾಯ್ತು ನೋಡು ಅಂದೆ. ನಾನ್ ನೋಡ್ಲಿಲ್ಲ, ಬಟ್ ಅದು ಸೌಂಡ್ ನನಗೆ ಗೊತ್ತಾಗತ್ತೆ. ಪ್ಯಾಂಥರ್ ಅಲ್ಲ ಇದು, ಆಯ್ತಾ. ಫುಲ್ ಸೌಂಡ್ ಮಾಡ್ಕೊಂಡೆ ಹೋಗುತ್ತೆ, ಅದಕ್ಕೆ ಫ್ಲೈಯಿಂಗ್ ಟೈಗರ್ ಅಂತಾನೆ ಕರಿತೀವಿ. ಆಯ್ತಾ. ಬ್ಲಾಕ್ ಪ್ಯಾಂಥರ್ ಎಲ್ಲಿ ಮೇಡಮ್, ಅವ್ನು ಇಲ್ಲಿ ಕರ್ಕ ಬಂದ್ಮೇಲೆ ಪುನಃ ಎಲ್ಲಿ ಕೇಳ್ತಾ ಇದ್ದೀನಿ. ಸರಿ ನಿಮ್ಮಷ್ಟೇ ಕ್ಯೂರಿಯಸ್ ಆಗಿ ನಾನು ಕಾಯ್ತಾ ಇದೀನಿ, ಅದು ನೋಡಿದ್ರ ಇಲ್ವಾ ಅಂತ. ಆಯ್ತಾ, ಅಲ್ಲಿಂದ ಪಾಸ್ ಆಯ್ತು ನೋಡು ಅಂದೆ. ಸರಿ ನೋಡ್ದು, ಅವ್ನು ಫುಲ್ ಹಿಂಗೆಲ್ಲ ತೆಗಿತಾವನೆ. ನನ್ಗೆ ಏನಂದ್ರೆ ಎದುರುಗಡೆ ಬಂದ್ ಕೂತ್ಕೊಂಡ್ರೆ ಮಾತ್ರ ತೆಗಿತೀನಿ ಅಂತ. ನಿಮ್ಗೆಲ್ಲ ಎದುರುಗಡೆನೆ ಬೇಕಲ್ವಾ, ನಿಮ್ ಫೋಟೋಗ್ರಫಿದು ಒಂದು ನಿಮ್ಮ ಒಂದು ಸಿಗ್ನೇಚರ್ ಸ್ಟೈಲ್. ಹೌದೌದು ಮೇಡಮ್, ಅಂದ್ರೆ ಯಾವ್ದೇ ಆಗ್ಲಿ ಐ ಲೆವೆಲ್ ತೆಗೆದ್ರೇನೆ ನೋಡಕ್ ಚೆನ್ನಾಗಿ ಕಾಣಿಸೋದು. ನಿಮ್ ಫೋಟೋಸ್ ನೀವು ಈ ಸಲ ಕ್ಯಾಲೆಂಡರ್ ಕೊಟ್ರಲ್ಲ, ಅದ್ರಲ್ಲ ಅಷ್ಟೇ ಫೋಟೋಸ್ ಎಲ್ಲ ಹಾಗೆ ಇದೆ, ಎಲ್ಲ ಡೈರೆಕ್ಟ್ ಐ ಟು ಐ ಕಾಂಟ್ಯಾಕ್ಟ್. ಹೌದು, ಅವಾಗ್ಲೇ ನಿಮ್ ಫೋಟೋ ಚೆನ್ನಾಗಿ ಕಾಣಿಸೋದು. ಆಯ್ತಾ. ಸರಿ ಒಂದು ಹೋಯ್ತಲ್ಲ, ಇಲ್ಲಿ ಇಳಿಲಿಲ್ಲ ಅದು. ನಾನು ಹಿಂಗ್ ನೋಡ್ತಾ ಇದ್ದೀನಿ, ಆ ಕಡೆಯಿಂದ 3-4 ಒಟ್ಟಿಗೆ ಬಂತು. ನಾನು ಹಿಂಗ್ ನೋಡ್ದೆ ಕ್ಯಾಮ್ರಾ ಎತ್ತಲ್ಲ ಅಂತಿದ್ನಲ್ಲ, ತೆಗೆದೆ ಹಿಡ್ಕೊಂಡು. ಅಂದ್ರೆ ಒಳ್ಳೆ ಲೈಟಿಂಗ್ ಇದೆ ಮೇಡಮ್, ಒಳ್ಳೆ ಲೈಟಿಂಗ್ ಇದೆ. ಹಿಂಗ್ ಹೋಗ್ತಾ ಇದೆ ಆಯ್ತು. ಎದುರುಗಡೆ 2 ಬಂತು. ನನ್ ಸ್ವಲ್ಪ ಏನೋ ಡೌಟ್ ಆಯ್ತು, ಏನೋ ನಡೀತಾ ಇದೆ ಅಂತ. ಅಲ್ಲಿಗೆ ಫೋಕಸ್ ಮಾಡ್ಕೊಂಡು ನಿಂತ್ಕೊಂಡೆ, ನಾನು ನನ್ನ ಫ್ರೆಂಡ್ ಎಲ್ಲಾರು. ಆಕರ್ಷ್ ಅಂತ ಅವನ ಹೆಸರು. ಆಯ್ತು, ಅವನ್ ಪಕ್ಕದಲ್ಲಿ ಕೂತಿದ್ದ. ಅವನು ಕರೆಕ್ಟ್ ಆಗಿ ಏನ್ ಮಾಡಿ ಇಟ್ಕೊಂಡಿದ್ದಾನೆ, ಅವನು ಹೊಸ ಕ್ಯಾಮ್ರಾ. ಅಂದ್ರೆ ಒಂದು ನೋಡಿದ ತಕ್ಷಣ ಫೋಕಸಿಂಗ್ ಎತ್ಕೊಳ್ಳುತ್ತೆ. ನಂದು D500 ಆಗಿರೋದ್ರಿಂದ ಸ್ವಲ್ಪ ಫೋಕಸಿಂಗ್ ಪ್ರಾಬ್ಲಮ್. ನಾನು ಫುಲ್ ವೈಡ್ ಅಲ್ಲಿ ಬಂದು ಫೋಕಸ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಒಂದು ಇವೆಂಟ್ ಆಗೋಯ್ತು. ಅದೇನು ಅಂದ್ರೆ, ಒಂದು ಟೆರಿಟರಿಗೋಸ್ಕರ 2 ಮೇಲ್ ಫೈಟ್ ಮಾಡ್ತಾ ಇದೆ. ಯಾವ್ದು ಹಾರ್ನ್ಬಿಲ್ಸ್, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ಸ್ 2 ಕ್ಯಾಸ್ಕ್ ಬಡ್ಡಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಆಯ್ತಾ. ಕೊಕ್ಕು ಒಳಗಡೆ ಹಾಕಿ ಗಲಾಟೆ ಮಾಡ್ಕೊಂಡು ತಿರ್ಕೊಂಡೆಲ್ಲ ಹೋಗುತ್ತೆ. ಅಂದ್ರೆ ಯಾರು ಅದು ಅಷ್ಟೇ, ಏರ್ ಅಲ್ಲಿ ಡಾಮಿನೇಷನ್ ತೋರಿಸ್ತಾ ಇದೆ. ಯಾರು ಗಟ್ಟಿಯಾಗಿರ್ತಾರೋ ಅವ್ರು ಉಳ್ಕೋತಾರೆ, ಮಿಕ್ಕಿದವ್ರು ಹೊರಟೋಗ್ತಾರೆ. ಅದು ನನಗೆ ಫಸ್ಟ್ ಟೈಮ್ ಸಿಗ್ಲಿಲ್ಲ, ಅವನಿಗೆ ಸಿಕ್ಬಿಡ್ತು ಅಂದ. ನಾನು ಪುನಃ ಕಂಟಿನ್ಯೂಸ್ ಆಗಿ ಹೋಗಿ ಫೋಟೋ ಸಿಕ್ತು. ಅವ್ನಿಗೆ ಹೇಳ್ದೆ, ಗುರು ಬ್ಲಾಕ್ ಪ್ಯಾಂಥರ್ ನೋಡಿದವರು ಪರವಾಗಿಲ್ಲ, ಇದು ನಂಗೆ ತುಂಬಾ ಏನಕ್ಕೆ ಅಷ್ಟೊಂದು ರೇರು ಅಂದ್ರೆ, ಇಲ್ಲಿ ತನಕ ನಾನು ಹೇಳ್ತಾ ಇರೋದು ನಿಮ್ಗೆ ಒಂದು 10-15 ಜನ ಅದನ್ನ ಫೋಟೋ ಮಾಡಿದ್ರೆ ಹೆಚ್ಚು. ನೀವು ಇಂಟರ್ನೆಟ್ ಅಲ್ಲಿ ಹುಡುಕ್ ನೋಡಿಬೇಕಾದ್ರೆ ತುಂಬಾ ರೇರ್ ಫೋಟೋಸ್ ಅದು ನನಗ್ ಸಿಕ್ತು. ಅದು ಖುಷಿ ಆಯ್ತು. ಸರಿ ಆಯ್ತು, ಅವನಿಗೆ ಮಗ ಹೊರಡೋದ ಅಂದೆ. ಇರು ನಾಳೆ ಬೆಳಗ್ಗೆ ಐತೆ ಅಂದ. ಅಂದ್ರೆ ಏನು ಅಂದ್ರೆ, ಅವ್ರು ಇನ್ನೂ 2 ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರು ನೋಡ್ತಾ ಇದಾರೆ ಎಲ್ಲಾ ಕಡೆ. ಹೇಳ್ತಾರೆ ನೋಡ್ಕೊಂಡು ಹೋಗೋಣ ಅಂತ. ಇವನು ತಡೀತಾ ಇದ್ದ, ನಂಗೆ ತಡಿಯಕ್ ಆಯ್ತಾ ಇಲ್ಲ. ನೀವ್ ಹೆಂಗಿ ಕೇಳಿದ್ರಲ್ಲ ಫ್ಲೈಟ್ ಆಯ್ತಾ ಇದೆ ಅಂದ್ರೆ ಬ್ಲಾಕ್ ಪ್ಯಾಂಥರ್ ಅಂತ, ಹಂಗ ಆಗ್ತಾ ಇದೆ ನನ್ಗೂ. ಸರಿ ಆಯ್ತು ಅಂದ್ಬಿಟ್ಟು ಕೊನೆಗೆ ಇನ್ನೇನು ಅವತ್ತು ಅಷ್ಟೇ, ಯಾವ್ದೇ ಕಾರಣಕ್ಕೂ ನಮ್ಗೆ ಯಾವಾಗ ಫುಲ್ ಅಲ್ಲೇ ನೋಡ್ಬೇಕು ಅಂತ ಹೋದಾಗ ನಮ್ ವೈಲ್ಡ್ ಲೈಫ್ ಅಲ್ಲಿ ಏನು ತೆಗಿಯಕ್ಕಾಗಲ್ಲ. ಈಗ ನೋಡಿ, ನನ್ಗೆ ಕ್ಯಾಸ್ಕ್ ಬಡ್ಡಿಂಗ್ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ, ಅದ್ ಸಿಕ್ತು. ಬ್ಲಾಕ್ ಪ್ಯಾಂಥರ್ ಬಗ್ಗೆ ಆಸೆನೆ ಬಿಟ್ಬಿಟ್ಟೆ ನನ್, ಸಿಗಲ್ವೇನೋ ಬಿಡು ಅಂತ. ಸರಿ ಆಯ್ತು ಅಂದ್ಬಿಟ್ಟು ಪುನಃ ಫೋನ್ ಬಂತು. ಹೌದಾ ಅಂದ. ನನ್ಗೆ ಏನು ಅಂದೆ. ಅವನು ಹೇಳ್ತಿಲ್ಲ, ಸರಿ ಬಾ ಹತ್ತು ಅಂದ. ಸರಿ ಆಯ್ತು, ಹೋದ್ವಿ. ಕೊನೆಗೆ ಸಿಕ್ತು ಮೇಡಮ್ ಬ್ಲಾಕ್ ಪ್ಯಾಂಥರ್. ಎದುರುಗಡೆ ಒಂದು ಬಂಡೆ ಇದೆ, ಅದು ಅಷ್ಟೇ. ಈ ವ್ಯಾಲಿ ನಿಂತಿದೀವಿ, ಅದು ಯಾವ್ದೋ ದೂರದಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೋಡು ಅಂದ. ಏನ್ ನೋಡ್ಲಿ, ಅದೇ ಹೇಳದ್ನಲ್ಲ ಡಾಟು, ಪುನಃ ನಾನೇ ತೋರಿಸ್ಬೇಕು. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಗೆ ಹೆಂಗಾರು ಹೋಗ್ಬೋದು ಅಂತ ಬೇರೆ ಯಾವ್ದಾವ್ದೋ ರೋಡಲ್ಲಿ ಹೋಗಿ ಹತ್ರ ಹೋದ್ವಿ. ಅಲ್ಲಿಂದ ನನ್ ಬ್ಲಾಕ್ ಪ್ಯಾಂಥರ್ ಸೀರೀಸ್ ಶುರು ಆಯ್ತು. 2 ಮೇಲ್ ಬ್ಲಾಕ್ ಪ್ಯಾಂಥರ್, ಒಂದು 2 ಫೀಮೇಲ್ ಎಲ್ಲ. ಅಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ನಾನು ರೆಗ್ಯುಲರ್ ಹೋಗೋದ್ರಿಂದ ಚೆನ್ನಾಗಿ ಸಿಕ್ತು. ಸುಮಾರು ಇಲ್ಲಿವರೆಗೆ ಎಷ್ಟು ಪ್ಯಾಂಥರ್ ನೋಡಿದಿರಿ? ಅದು ಕಬಿನಿದು ಸೇರಿ ಒಂದ್ 4 ಪ್ಯಾಂಥರ್ ನೋಡಿದೀನಿ. ತುಂಬಾ ಅಪರೂಪ ಅಲ್ಲ? ತುಂಬಾ ಅಪರೂಪ. ಅದ್ರ ಬಿಹೇವಿಯರ್ ಹೇಗೆ ಸರ್? ಅಂದ್ರೆ ಅದು ತುಂಬಾ ಬ್ಲಾಕ್ ಇರೋದ್ರಿಂದ ನೈಟ್ ಕಾಣಿಸೋದೇ ಇಲ್ಲ. ಆಬ್ವಿಯಸ್ಲಿ ಕರೆಕ್ಟ್. ಆಯ್ತಾ. ಅದಕ್ಕೆ ವಿಷನ್ ಚೆನ್ನಾಗಿರೋದ್ರಿಂದ, ಅಂದ್ರೆ ಇದು ನಮ್ಮ ನಾರ್ಮಲ್ ಲೆಪರ್ಡ್ ಒಂದು 1000 ಇದೆ ಅಂದ್ರೆ ಅದು 1 ಇರ್ಬೋದು ಅಷ್ಟೇ. ಆಯ್ತಾ. ಅದು ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇರೋದ್ರಿಂದ ನೋಡೋದು ತುಂಬಾ ಕಷ್ಟ. ಕಷ್ಟ. ಈಗ ಯಾಕಂದ್ರೆ ಇದೇ ಟೈಗರ್ ಆಯ್ತು ಅಂದ್ರೆ ಅದೇ
ಟೆರಿಟರಿ ಅಂತ ಹೇಳ್ಬೋದು. ಲೆಪರ್ಡ್ ಹಂಗಲ್ಲ, ಇವತ್ತು ಇಲ್ಲೇನಾದ್ರು ಡಿಸ್ಟರ್ಬ್ ಆಯ್ತು ಅಂದ್ರೆ ಬೇರೆ ಕಡೆ ಹೊಟ್ಟೋಗುತ್ತೆ. ಅದಕ್ಕೆ ಈ ತರ ಟೆರಿಟರಿ ಅಂತೆಲ್ಲ ಏನಿರಲ್ಲ. ಟೆರಿಟರಿ ಇದೆ, ಬಟ್ ಏನು ಅಂದ್ರೆ ಹ್ಯೂಮನ್ ಹ್ಯಾಬಿಟೇಷನ್ ಅಲ್ಲೇ ಜಾಸ್ತಿ ಇರುತ್ತೆ ಲೆಪರ್ಡ್ಸ್. ಕಾಡು ಒಳಗಡೆ ಇರೋದಕ್ಕಿಂತ ಹೊರಗಡೆ ಇರೋದೇ ಜಾಸ್ತಿ, ಯಾಕಂದ್ರೆ ಹೊರಗಡೆ ನಾಯಿಗಳು ಚೆನ್ನಾಗಿ ಸಿಗುತ್ತಲ್ಲ, ಅದಕ್ಕೋಸ್ಕರ ಅದು ಹೊರಗಡೆ ಇರುತ್ತೆ. ಸೊ ಅದು ಕಾಡು ಪ್ರಾಣಿ, ಆದ್ರೆ ಕಾಡಲ್ಲಿ ಇರುತ್ತೆ, ರೆಸ್ಟ್ ಮಾಡುತ್ತೆ, ಊಟ ತಿಂಡಿ ಹೊರಗಡೆ ನಾಯಿಗಳು ಹಿಡ್ಕೊಂಡು ಹೋಗಕ್ಕೆ ಹೊರಗಡೆ ಬಂದು ಹಿಡ್ಕೊಂಡು ಹೊಟ್ಟೋಗುತ್ತೆ. ಓಕೆ ಓಕೆ. ಬಟ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಈ ಪ್ಯಾಂಥರ್ ಸಂಖ್ಯೆ ಎಷ್ಟಿರಬಹುದು ಸರ್? ಮೇಡಮ್ ಇದೆ ನಮ್ಗೆ. ಇದಕ್ಕೆ ಹೋದ್ರೆ ಯಾವ್ದು ದಾಂಡೇಲಿ ಇದೆ, ಭದ್ರಾದಲ್ಲಿ ಇದೆ. ಈಗ ಭದ್ರಾದಲ್ಲಿ ರೆಗ್ಯುಲರ್ ಸೈಟಿಂಗ್ ಆಗ್ತಾ ಇದೆ. ನಾರ್ಮಲ್ ಲೆಪರ್ಡ್ ಪ್ಲಸ್ ಬ್ಲಾಕ್ ಪ್ಯಾಂಥರ್ ರೆಗ್ಯುಲರ್ ಸೈಟಿಂಗ್ ಇದೆ. ಈಗ ಮೊನ್ನೆನೂ ನನ್ನ ಫ್ರೆಂಡ್ ಎಲ್ಲ ಹೋಗಿದ್ರು, ಅವ್ರಿಗೂ ಅಷ್ಟೇ ಬೋಟಿಂಗ್ ಅಲ್ಲಿ ಹೋಗ್ತಾ ಇದಾರೆ, ಬೋಟಿಂಗ್ ಅಲ್ಲೇ ಸಿಕ್ಕಿದೆ ಅದಕ್ಕೆ. ಎಷ್ಟು ಅದೃಷ್ಟವಂತರಲ್ವಾ ಅವರು. ನಾನು ಪುನಃ ಹೋಗ್ಬೇಕು ಅಂತಿದ್ದೆ, ಇಲ್ಲ ಆಯ್ತಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಯ್ತು. ಈಗ ನೀವ್ ಹೇಳಿದ್ರಿ ನಾರ್ಮಲ್ ಲೆಪರ್ಡ್ಗೂ ಇದಕ್ಕೂ 100:1 ರೇಷಿಯೋನಲ್ಲಿ, 1000:1 ರೇಷಿಯೋ. ಓ ಮೈ ಗಾಡ್. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅದ್ರ ಕನ್ಸರ್ವೇಷನ್ಗೋ ಅಥವಾ ಅದನ್ನ ಸಂತತಿ ಹೆಚ್ಚು, ಇವಾಗ ಹೆಂಗೆ ಹುಲಿಗಳಿಗೋಸ್ಕರ ಒಂದು ವಿಂಗ್ ಮಾಡಿದಾರಲ್ವಾ, ವಾಟ್ ಇಸ್ ದಟ್, ಟೈಗರ್ ಟಾಸ್ಕ್ ಫೋರ್ಸ್, ಆ ತರ ಏನಾದ್ರು ಅದ್ರ ಸಂತತಿನ ನಮ್ ದೇಶದಲ್ಲಿ ಬೆಳೆಸೋದಿಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರಾ? ಬೇಕಾಗಿಲ್ಲ ಮೇಡಮ್, ಬೇಕಾಗಿಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರೋದ್ರಿಂದ ಅದು ಬೇಸಿಕಲಿ ಅದೊಂದು ಡಿಫೆಕ್ಟ್ ಅಷ್ಟೇ. ನಮ್ಮಲ್ಲಿ ತೊಂದ್ರೋಗ ಅಂದ್ರೆ ಹೆಂಗ್ ನೋಡ್ತಾರಲ್ವಾ ಜನ, ಅದ್ರಲ್ಲಿ ಸ್ವಲ್ಪ ನಾವು ಪ್ರೀತಿ. ಜಸ್ಟ್ ಲೈಕ್ ವೈಟ್ ಟೈಗರ್ ಇದೆಯಲ್ಲ ಹಂಗೇನೆ. ವೈಟ್ ಟೈಗರ್ ಯಾವ ತರ ಇದೆ, ಆಲ್ಬೆನೋ ಅಲ್ಲ ವೈಟ್ ಟೈಗರ್ ಅಂದ್ರೆ. ಆಲ್ಬೆನೋ ಅಂದ್ರೆ ಏನು ಅಂದ್ರೆ ಕಣ್ಣು ರೆಡ್ ಇರಬೇಕು, ಬಾಡಿ ಫುಲ್ ವೈಟ್ ಇದ್ರೆ ಆಲ್ಬೆನೋ ಅಷ್ಟೇ. ಆಯ್ತಾ? ಬರೀ ಟೈಗರ್ ಫುಲ್ ವೈಟ್ ಇದೆ, ಬ್ಲಾಕ್ ಸ್ಟ್ರೈಪ್ಸ್ ಇದೆ ಅಂದ್ರೆ ಆಲ್ಬೆನೋ ಅಲ್ಲ. ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಆದ್ರೆ ಈ ತರ ಕಲರ್ ವೇರಿಯೇಷನ್ ಬರ್ತಾವೆ. ನಮ್ಮಲ್ಲಿ ಮನುಷ್ಯರಲ್ಲಾದ್ರೆ ಅವ್ರನ್ನ ನಾವು ವಿಚಿತ್ರವಾಗಿ ನೋಡ್ತೀವಿ, ಪ್ರಾಣಿ ಇಲ್ಲಾದ್ರೆ ವಿಶೇಷವಾಗಿ ನೋಡ್ತೀವಿ ಅಲ್ವಾ? ಅಂದ್ರೆ ಮನುಷ್ಯರಲ್ಲೂ ನಾವು ಯಾರು ಬೇಕು ಅಂತ ಮಾಡ್ಕೊಂಡಿರಲ್ಲ. ನಿಜ ನಿಜ. ಆಯ್ತಾ? ಅಂದ್ರೆ ನನಗೂ ಅಷ್ಟೇ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಈ ಫಾರೆಸ್ಟ್ ಅಲ್ಲಿ ಹೋದಾಗ ಲೀಚ್ ಬೈಟ್ ಅದೇನಾದ್ರು ಆದಾಗ ನಾನು ನೋಡಕ್ಕೆ ಆಗಲ್ಲ, ಫುಲ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಆತರ ಒಬ್ಬೊಬ್ರು ಒಂದೊಂದು ಪ್ರಾಬ್ಲಮ್ ಇರುತ್ತೆ, ರಿಯಾಕ್ಷನ್ಸ್ ಆಗುತ್ತೆ. ನಿಮ್ ಕೈಗೆ ಏನಾಗಿದೆ ಸರ್ ಇಲ್ಲಿ? ಯಾಕೆ ಕ್ಯೂರಿಯಾಸಿಟಿ ಕೇಳಿದೆ ಅಂದ್ರೆ ಆಕ್ಸಿಡೆಂಟ್ ಇರ್ಬೋದು, ನೀವು ವೈಲ್ಡ್ ಹೋಗ್ತಾ ಇರ್ತಿರಲ್ಲ, ಏನಾರು ಆ ತರದ ಆಕ್ಸಿಡೆಂಟಲ್ ಇಶ್ಯೂ ಅದು ಅಂತ. ಯಾವ ಹಾವು? ನಾಗರ ಹಾವು. ನಾಗರ ಹಾವು ಕಚ್ಚಿಸ್ಕೊಂಡ್ರ? ಏನಾಯ್ತು ಸರ್ ಅದು? ಅಂದ್ರೆ ಇಲ್ಲಿ ಕೇರ್ ಮಿಲ್ ಕಾಲೋನಿ ಅಂತ ಇದೆ, ಅಲ್ಲಿ ಹೋದಾಗ ಒಂದು ಇದ್ರ ಕೆಳಗಡೆ ಅದು ಚಪ್ಪಡಿ ಕೆಳಗಡೆ ಇತ್ತು. ಅಂದ್ರೆ ಅವಾಗೆಲ್ಲ ನಮ್ ಸ್ಟಾರ್ಟಿಂಗ್ ಅಲ್ವಾ, ಎಲ್ಲಾ ಕೆಲ್ಸ ನಾವೇ ಮಾಡ್ತಾ ಇದ್ವಿ. ಹಿಂಗ್ ಎತ್ತಿರೋದು ನಾನೇ, ಹಾವಿರೋದು ನಾನೇ. ಹಿಂಗ್ ಎತ್ಬಿಟ್ಟು ಹಿಂಗ್ ಎತ್ಕೋಬೇಕಲ್ಲ, ಆ ಟೈಮಲ್ಲಿ ಎತ್ಕೊಂಡು ಬಾಟ್ಲ್ಗೆ ಹಾಕ್ಬೇಕಾದ್ರೆ ಕಚ್ಬಿಟ್ಟಿತ್ತು. ಏನಾಯ್ತು? ಗ್ಯಾಂಗ್ರೀನ್ ಆಗ್ಬಿಟ್ಟಿತ್ತು ಫುಲ್. ಇಮಿಡಿಯೇಟ್ ಆಗಿ ಆಗ್ಬಿಡತ್ತ ಅದು? ಅಂದ್ರೆ ಇಮಿಡಿಯೇಟ್ ಆಗಿ ಆಗಲ್ಲ, ಅಂದ್ರೆ ಹಾವು ಕಚ್ಚಿ ಒಂದ್ 2-3 ನಿಮಿಷದಲ್ಲಿ ಉರಿ ಶುರು ಆಗುತ್ತೆ. ಅಲ್ಲಿಂದ ನಮ್ಗೆ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು. ಒಂದು 3-4 ದಿನ ಆದ್ಮೇಲೆ ಆಂಟಿವೆನಮ್ ನಿಂತಾದ್ಮೇಲೆ ಗ್ಯಾಂಗ್ರೀನ್ ಆಗಕ್ ಶುರು ಆಗುತ್ತೆ. ರಸಲ್ ವೈಪರ್ ಆದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗ್ಯಾಂಗ್ರೀನ್ ಆಗಕ್ ಶುರು ಆಗುತ್ತೆ. ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿನೂ 2-3 ಡೇಸ್ ಆಗುತ್ತೆ ಗ್ಯಾಂಗ್ರೀನ್ ಆಗುತ್ತೆ ಆಂಟಿವೆನಮ್ ಕೊಟ್ಟ ಮೇಲೂ? ಅಂದ್ರೆ ಕೆಲವ್ರ ಬಾಡಿ, ನಾನು ಹೇಳಿದ್ನಲ್ಲ, ಬಾಡಿ ಸಪೋರ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಗ್ಯಾಂಗ್ರೀನ್. ಏನ್ ಮಾಡಿದ್ರು ಅದಕ್ಕೆಲ್ಲ? ಏನಿಲ್ಲ, ಹೋದ್ವಿ, ಅಡ್ಮಿಷನ್ ಆಯ್ತು. ಅಡ್ಮಿಷನ್ ಆದ್ಮೇಲೆ ಆಂಟಿವೆನಮ್ ಕೊಟ್ರು. ಅದು ಸ್ಕಿನ್ ಡಿಸ್ಕಲರೇಷನ್ ಆಗಿದೆಯಲ್ಲ ಏನೋ ಅಲ್ಲ, ಇದು ಅದೇ ಅದು ಏನ್ ಮಾಡಿದ್ರ ಅವಾಗ? ಅದೇ ಹೇಳ್ತೀನಿ. ಫಸ್ಟ್ ಆಂಟಿವೆನಮ್ ಕೊಡ್ತಾರೆ, ಟೆಸ್ಟ್ ಡೋಸ್ ಕೊಡ್ತಾರೆ. ನಮ್ಗೆ ಏನಾದ್ರು ರಿಯಾಕ್ಷನ್ ಆಗುತ್ತಾ ಇಲ್ಲ, ನಿಮ್ಗೆ ಗೊತ್ತು, ತುಂಬಾ ಜನ ತುಂಬಾ ಮೆಡಿಸಿನ್ ಅಲರ್ಜಿ ಇರುತ್ತೆ, ಏನಾಗುತ್ತೆ ಅಂತ ನೋಡಿ ಅದಕ್ಕೆ ಏನ್ ಬೇಕು ಅದನ್ನ ಕೊಟ್ಟು ಆಮೇಲೆ ಪುನಃ ಆಂಟಿವೆನಮ್ ಕೊಡ್ತಾರೆ. ಆಂಟಿವೆನಮ್ ಕೊಟ್ಟಿ ರಸಲ್ ವೈಪರ್ ಆದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗ್ಯಾಂಗ್ರೀನ್ ಶುರು ಆಗ್ಬಿಡುತ್ತೆ, ಊದ್ಕೊಳಕ್ ಶುರು ಆಗುತ್ತೆ. ಆಯ್ತಾ? ಕ್ರೈಟ್ ಆದ್ರೆ ಗೊತ್ತೇ ಆಗಲ್ಲ. ಕಚ್ಚಿ ಒಂದು ಮೊನ್ನೆ ನೀವು ಯಾವ್ದೋ ನಿಮ್ಮ ಕಾಲರ್ ಫೋನ್ ಮಾಡಿದ್ರು ಅಂತ ಕಟ್ಟಾವು ಅಂತ ಹೇಳಿದ್ರಿ, ಅದೇ ಆ ತರ ಆಗುತ್ತೆ. ಅಂದ್ರೆ ನಿಮ್ಗೆ 2-3 ಅವರ್ಸ್ ಆದ್ಮೇಲೆ ಅದ್ರದ್ದು ರಿಯಾಕ್ಷನ್ ಗೊತ್ತಾಗುತ್ತೆ. ಈ ಸಾಸ್ಕೆಲ್ಡ್ ವೈಪರ್ ಅಂತ ಬರುತ್ತೆ, ಅದು ಕಚ್ಚಿದ್ರೆ ನಿಮ್ಗೆ ನವರಂಧ್ರಗಳು ರಕ್ತ ಬರುತ್ತೆ. ಹಲ್ಲು ಮಧ್ಯ, ಕಣ್ಣು, ಕಿವಿ ಎಲ್ಲಾ ಕಡೆ ಈ ಸ್ಕಿನ್ ಪೋರ್ಸ್ ಇರುತ್ತಲ್ಲ, ಇಲ್ಲಿಂದನೂ ರಕ್ತ ಬರುತ್ತೆ. ಎಷ್ಟು ಸ್ಕೇರಿ ಅಂತ ಈ ತರ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ, CT-BT ಟೆಸ್ಟ್ ಅಂತ ಮಾಡ್ತಾರೆ. CT-BT ಟೆಸ್ಟ್ ಮಾಡಿ ನಿಮ್ಮ ರಕ್ತ ಏನಾದ್ರು ಹೊರಗಡೆ ತಂದ್ರೆ ನಿಮ್ಗೆ ಗೊತ್ತು, ಗಾಯ ಆದ್ರೆ ಒಂದ್ 10 ನಿಮಿಷದಲ್ಲಿ ಅದು ಕ್ಲಾಟ್ ಆಗುತ್ತೆ. ಅಲ್ಲಿ ನಿಮ್ಗೆ ಹಾವು ಕಚ್ಚಿದೆ ಅಂದ್ರೆ ಇದು ಏನು ಬ್ಲಡ್ ಡ್ರಾ ಮಾಡ್ತಾರಲ್ಲ, ಅದು ಕ್ಲಾಟ್ ಆಗಿರಲ್ಲ. ಕಚ್ಚಿದ್ರೆ ವೆನಮ್ ಒಳಗಡೆ ಇದ್ರೆ, ಆಯ್ತಾ? ಅಕಸ್ಮಾತ್ ವೆನಮ್ ಇಲ್ಲ ಅಂದ್ರೆ ಕ್ಲಾಟ್ ಆಗುತ್ತೆ. ಇದನ್ನ ನೋಡ್ಕೊಂಡು ನಿಮ್ಗೆ ಆಂಟಿವೆನಮ್ ಶುರು ಮಾಡ್ತಾರೆ. ಆಂಟಿವೆನಮ್ ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ, ಅದನ್ನ IV ಮುಖಾಂತರ ಕೊಡ್ತಾರೆ. ನಿಮ್ ಕೈಗೆ ಏನ್ ಮಾಡಿದ್ರು ಸ್ಕಿನ್ ಆಮೇಲೆ? ಇದಾದ್ಮೇಲೆ ಒಂದ್ 2-3 ದಿನ ಆದ್ಮೇಲೆ ಗ್ಯಾಂಗ್ರೀನ್ ಶುರು ಆಯ್ತು. ಗ್ಯಾಂಗ್ರೀನ್ ಶುರು ಆಗಿ ಇದೊಂದ್ರೆ ಫುಲ್ ಊದ್ಕೋಬಿಟ್ಟಿತ್ತು, ಫುಲ್ ದಪ್ಪ ಆಗಿ ಒಂದು
ಒಂದ್ 2 ತಿಂಗಳು ಫುಲ್ ಹಂಗೆ ಇತ್ತು ಗಾಯ. ಆಮೇಲೆ ನಿಧಾನಕ್ಕೆ ವಾಸಿ ಸೊ ಅದಕ್ಕೆ ಅದೊಂದ್ ಸ್ವಲ್ಪ ಹಂಗ್ ಡಿಫರೆನ್ಸ್ ಕಾಣುತ್ತಲ್ವಾ? ಸ್ವಲ್ಪ ಡಿಫರೆನ್ಸ್. ಸೊ ಯಾವಾಗ್ಲೂ ನಿಮ್ಗೆ ಗೊತ್ತಾಗ್ಬೇಕು ನಾಗರ ಅನ್ನೋದೊಂದು. ದಿನಕ್ಕೆ ಎಷ್ಟು ಕಾಲ್ಸ್ ಬರುತ್ತೆ ಸರ್ ರೆಸ್ಕ್ಯೂಗೆ? ಮೇಡಮ್ ದಿನಕ್ಕೆ ಅಂದ್ರೆ ಶಾಮಣ್ಣ ರೆಗ್ಯುಲರ್ ಅಟೆಂಡ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ. ಅಂದ್ರೆ ದಿನಕ್ಕೆ ಒಂದು 5-6 ಕಾಲ್ಸ್ ಇದ್ದೇ ಇರುತ್ತೆ. ಓಕೆ. ಸೊ ನಿಮ್ಮ ಫುಲ್ ಟೈಮ್ ಜಾಬ್ಗೆ? ನಾನು ಬಜಾಜ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ. ಓಕೆ. ನಾನು ಫೀಲ್ಡ್ ವರ್ಕ್ ಇರೋದ್ರಿಂದ ಏನ್ ತೊಂದರೆ ಇಲ್ಲ. ಯಾವಾಗಾದ್ರೂ ಎಲ್ಲಾದ್ರೂ ಹೋಗ್ತಾ ಇರ್ಬೋದು, ಓಡಾಡ್ತಿರ್ಬೋದು. ನಮ್ ಬಾಸ್ ಒಳ್ಳೆಯವರು. ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದು. ನೀವು ಇದನ್ನ ಸಪರೇಟ್ ಆಗಿ ಕಟ್ ಮಾಡಿ ಕೊಡ್ತೀನಿ, ನೀವು ಹಾಕಿ ಕಳಿಸಿ ಅವ್ರಿಗೆ. ವಂಡರ್ಫುಲ್ ಸರ್. ಇಷ್ಟ್ರ ಮಧ್ಯ ಜೀವನಾನು ನೋಡ್ಬೇಕು, ಆದ್ರೆ ಜೀವಿಗಳು ನಮ್ಮಂತ ಇನ್ನೊಂದಷ್ಟು ಜೀವಿಗಳನ್ನೂ ನೋಡ್ತೀರಿ ಅಂಡ್ ಆಪರೇಷನ್ಸ್ ಅಲ್ಲಿ ಭಾಗಿಯಾಗ್ತೀರಿ. ಇನ್ನೊಂದೇನು ಅಂದ್ರೆ ಬರೀ ದುಡ್ಡಿದ್ರು ಬದುಕಕ್ಕಾಗಲ್ಲ ಆಯ್ತಾ. ದುಡ್ಡಿದ್ರೆ ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ ಆಯ್ತಾ. ನಿಮ್ ತರ ಇಲ್ಲಿ ಕುತ್ಕೊಂಡು ಮಾತಾಡಕ್ಕಾಗಲ್ಲ ಆಯ್ತಾ. ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ, ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ. ನಮ್ಮ ಹತ್ರ ದುಡ್ಡು ಎಷ್ಟು ಬೇಕು ಅಷ್ಟಿದೆ, ಟೈಮ್ ಎಷ್ಟು ಬೇಕು ಅಷ್ಟಿದೆ, ಅದರಿಂದ ಆರಾಮಾಗಿದ್ದೀವಿ. ಈಗ ಏನು ಅಂದ್ರೆ ದುಡ್ಡು 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 ಅಂತ ಆಫೀಸಲ್ಲೇ ಕುತ್ಕೊಂಡ್ರೆ ಫುಲ್ ಪ್ರೆಷರ್ ಆಗ್ಬಿಟ್ರೆ, ಮೆಂಟಲಿ ಡಿಸ್ಟರ್ಬ್ ಆದ್ರೆ ಏನೂ ಮಾಡಕ್ಕಾಗಲ್ಲ. ನಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ ನಮಗೂ ಈಸಿ ಆಗುತ್ತೆ, ಬದುಕು ಚೆನ್ನಾಗಿ ಅನ್ಸುತ್ತೆ ಒಂಥರ ಅಲ್ವಾ. ಅಂಡ್ ನಿಮ್ಮ ಸಬ್ಜೆಕ್ಟ್ ಇದೆಯಲ್ಲ, ಪರ್ಟಿಕ್ಯುಲರ್ಲಿ ನಿಮ್ಮ ಫೀಲ್ಡ್, ನಿಮ್ಮ ಪ್ಯಾಷನ್ನೇ ನಿಮ್ಮ ಪ್ರೊಫೆಷನ್, ಅದನ್ನ ನೀವು ಟು ದ ಕೋರ್ ಎಂಜಾಯ್ ಮಾಡ್ತೀರಿ. ಎನಿ ಪಾರ್ಟ್ ಆಫ್ ದ ಡೇ ನಾನು ನಿಮ್ಗೆ ಕಾಲ್ ಮಾಡಿದಾಗ ಆ ಎನರ್ಜಿ ಇರುತ್ತಲ್ಲ ನಿಮ್ಮಲ್ಲಿ, ಅದು ಫೋನ್ ಇಂದಾನೆ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ಒಂದ್ಸತಿಗೆ. ಏನು ಗೊತ್ತಾ ಮೇಡಮ್, ನಾನು ಒಬ್ಬನೇ ಸಫಾರಿಗೆ ಹೋಗ್ತೀನಿ ಅಂದ್ರೆ ಅಫೋರ್ಡ್ ಮಾಡಕ್ ಆಗಲ್ಲ ಮೇಡಮ್. ಈಗ ನನ್ಗೊಂದ್ ಸಂಬಳ ಒಂದ್ 35-40 ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ, ಒಂದ್ಸತಿ ಸಫಾರಿಗೆ ಹೋಗಿದ್ ಬರ್ತೀನಿ ಅಂದ್ರೆ ಒಂದ್ 2 ದಿನ 40 ಸಾವಿರ ರೂಪಾಯಿ ಬೇಕೇ ಬೇಕು. ಯಾಕಂದ್ರೆ 2 ದಿನಕ್ಕೆ 4 ಸಫಾರಿ, ಬೆಳಗ್ಗೆ 4 ಅವರ್ಸ್, ಮಧ್ಯಾಹ್ನ 4 ಅವರ್ಸ್, ಬೆಳಗ್ಗೆ 4 ಅವರ್ಸ್, ಮಧ್ಯಾಹ್ನ 4 ಅವರ್ಸ್. ಅಂದ್ರೆ ಒಂದು 4 ಅವರ್ಸ್ ಸಫಾರಿ ತಗೋತೀನಿ ಅಂದ್ರೆ 18 ಸಾವಿರ ರೂಪಾಯಿ ಇದೆ. 18 ಸಾವಿರ ಆಯ್ತಾ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗ್ತೀವಿ, ಶೇರ್ ಮಾಡ್ತೀವಿ. ರೂಮ್ದು ಶೇರ್ ಆಗುತ್ತೆ, ಹೋಗೋದು ಬರೋದು ಶೇರ್ ಆಗುತ್ತೆ, ಸಫಾರಿ ಶೇರ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ನಾನು ತಿಂಗಳಲ್ಲಿ 1 ಸಫಾರಿ ಮಾಡೋದ್ನ ತಿಂಗಳಲ್ಲಿ 4 ಸಫಾರಿ ಮಾಡ್ಕೋಬಹುದು. ಕರೆಕ್ಟ್. ಸೊ ಈ ಫೋಟೋಗ್ರಾಫರ್ಸ್ ಜೀವನ ಕೂಡ ಅಂದ್ರೆ ಒಂದು ಕಡೆ ನಾವು ಫೋಟೋ ನೋಡ್ಬಿಟ್ಟು ಹೇಳ್ತೀವಿ ಏನ್ ಸಖತ್ತಾಗಿದೆ, ಏನ್ ಅವ್ರದ್ದೇ ಲೈಫ್ ಚಂದ ಅಲ್ವಾ ಅಂತ, ಬಟ್ ಅದ್ರದ್ದೇ ಆದ ಚಾಲೆಂಜಸ್ ಇರುತ್ತೆ. ಈಗ ನೀವ್ ಹೇಳಿದ್ರಿ ಅಲ್ವಾ ಕ್ಯಾಲೆಂಡರ್ ಬಗ್ಗೆ, ಅದ್ರಲ್ಲಿರೋ 12 ಫೋಟೋಗೆ ಮಿನಿಮಮ್ ನಾನು 2 ವರ್ಷ 3 ವರ್ಷ ತೆಗ್ದಿರ್ತೀನಿ. ಅಂದ್ರೆ ಒಂದು ಹುಲಿ ಕಾಣಿಸ್ತಾ ಇದಾರೆ, ನೀವ್ ಕೇಳಿದ್ರಿ ಅಲ್ವಾ ಯಾವ್ದು ತುಂಬಾ ಕಾಯ್ತಾ ಇದೀರಂತ, ಇನ್ನೂ ಕಾಯ್ತಾ ಇದೀನಿ ನನ್ಗೆ. ಯಾವ್ದು ಅಂದ್ರೆ ಹುಲಿ ಏನ್ ಬೇಕು ನಿಮ್ಗೆ ಅಂತ ಹೇಳಿ. ಹುಲಿ ಹಿಂಗ್ ಕೂತಿರ್ಬೇಕು, ಹಿಂಗೆ ಕೂತ್ಕೊಂಡು ನನ್ ಕ್ಯಾಮ್ರಾ ನೋಡ್ಬೇಕು, ಬಾಲ ಎತ್ತಿರ್ಬೇಕು. ಅಯ್ಯೋ ಇದು ಹೆಂಗ್ ಸರ್, ಇದನ್ನ ನಾವು ಅದಕ್ಕೆ ಹೋಗಿ ಹೇಳ್ಕೊಡಕ್ಕಾಗತ್ತಾ? ತೆಗ್ದಿದ್ದಾರೆ ಮೇಡಮ್. ಸೊ ನಿಮ್ಗೆ ಇನ್ನೂ ಸಿಕ್ಕಿಲ್ಲ ಅದು, ಯು ಆರ್ ಸ್ಟಿಲ್ ವೇಟಿಂಗ್. ಆ ದಿನ ಬೇಗ ಬರ್ಲಿ, ಅದು ಬೇಗ ನಿಮ್ ಕ್ಯಾಲೆಂಡರ್ ಅಲ್ಲಿ ಬರ್ಲಿ, ಆ ಕ್ಯಾಲೆಂಡರ್ ನಮ್ ಟೇಬಲ್ ಬರ್ಲಿ ಆದಷ್ಟು ಬೇಗ. ಅಂದ್ರೆ ಏನು ಅಂದ್ರೆ ಎಲ್ಲಾರ್ಗು ಒಂದ್ ಸಿಗ್ನೇಚರ್ ಸ್ಟೆಪ್ ಅಂತ ಇರುತ್ತೆ, ಸಿಗ್ನೇಚರ್ ಸ್ಟೈಲ್ ಅಂತ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಫೋಟೋ ಕಾಯ್ತಾ ಇದೀನಿ, ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಜನಗಳು ಅಂದ್ರೆ ಕೆಲವ್ರು ಏನಂತಾರೆ ಅಂದ್ರೆ, ನನ್ ಸಫಾರಿಗೆ ಬರ್ತಾರಲ್ವಾ, ಹುಲಿ ಸೈಟಿಂಗ್ ಅಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ, ನೀವು ನೋಡಿರ್ತೀರಾ, ಇದೆಲ್ಲ ಬುಷ್ ಹಿಂದೆ ಪಾಸ್ ಆದ್ರೆ ಅಷ್ಟೇ ಸೈಟಿಂಗ್ ಆಯ್ತಾ. 2-3 ಸೆಕೆಂಡ್ ಅಷ್ಟೇ ಹುಲಿ ಸಿಗೋದು. ನಾವೇನು ಅಂದ್ರೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಾನು ಹೇಳದ್ನಲ್ಲ ತೊಡಬ ಸ್ಟೋರಿ, ಹಂಗ್ ಕಾಯ್ತಾ ಇರೋದ್ರಿಂದ ಅಂತ ಫೋಟೋಗಳು ಸಿಕ್ಕಿರುತ್ತಷ್ಟೇ. ಅವರು ಯಾರೋ ಮೊನ್ನೆ ಬಂದಿದ್ರು ಆಯ್ತಾ, ಫಾರಿನರ್ ಇಬ್ರು. ಅವ್ರು ಕೇಳಿದ್ರು ನನ್ಗೆ, ಇಷ್ಟು ಟೈಗರ್ ಸೈಟಿಂಗ್ ಆಗಿತ್ತು ಅಂದ್ರೆ, ಇದು ಟೈಗರ್ ಸೈಟಿಂಗ್ ಅಂತ ಕೇಳಿದ್ರು. ಅವ್ರು ಅನ್ಕೋತಾರೆ ನಮ್ಗೆ ನಾಯಿ ಜಿಂಕೆಗಳು ಸಿಗುತ್ತಲ್ಲ ಹಂಗೆ ಸಿಗಬೇಕು ಬಂದ್ರೆ ಟೈಗರ್ ಸೈಟಿಂಗ್, ಇದು ಟೈಗರ್ ಸೈಟಿಂಗ್, ಇದು ಬೋರ್ಡ್ ಅಲ್ಲಿ ಬರೀತಾರಲ್ಲ ಇದನ್ನು ಬರೀತಾರ ಅಂತ ಕೇಳಿದ್ರು. ಇನ್ನೇನ್ ಹೇಳಿ ಅವ್ರಿಗೆ ನಾನು. ಅಯ್ಯೋ ದೇವ, ನೀವ್ ಹೇಳಿದ್ರಲ್ಲ ನೀವು ನೋಡಿರ್ತೀರಾ ಅಂತ. ನೆಕ್ಸ್ಟ್ ನಿಮ್ ಜೊತೆಗೆ ಸಫಾರಿ ಮಾಡಿ ನಾನು ಅಷ್ಟೇ, ಫಾರಿನರ್ ಕೇಳಿದ್ರಲ್ಲ ಹಂಗೆ ಕ್ಲೀನ್ ಆಗಿ ಹತ್ತಿರದಿಂದ ನೋಡ್ಬೇಕು ಸರ್. ನಾನು ಸಿಕ್ಕಿಲ್ಲ ಇಷ್ಟೊಂದ್ ಸತಿ. ನಾವು ನಾಗರಹೊಳೆ, ಬಂಡೀಪುರ ಎಲ್ಲ ಈ ತರ ಪ್ರೋಗ್ರಾಮ್ ಮಾಡೋದಿಕ್ಕೂ ಹೋಗಿದೀವಿ, ನಾವೇ ಪರ್ಸನಲ್ ಆಗು ವಿಸಿಟ್ಸ್ ಹೋಗಿದೀವಿ. ಒಂದೇ ಒಂದ್ಸತಿ ಅಕಸ್ಮಾತಾಗಿ ಸಿಕ್ತು, ಆದ್ರೆ ತೃಪ್ತಿ ಆಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಅಕಸ್ಮಾತ್ ತೃಪ್ತಿಯಾಗಿ ಸಿಕ್ಬಿಟ್ರೆ ಕಾಡಿಗೆ ಹೋಗಲ್ಲ, ಒಳ್ಳೆ ಗಾಡಿ ತಗೊಳಲ್ಲ ಆಯ್ತಾ. ಅಂದ್ರೆ ಸಿಗ್ಬಾರ್ದು ಅಂತ ಹೇಳ್ತಾರ, ಲೇಟ್ ಆಗಿ ಸಿಗ್ಲಿ ಅಂತ ಹೇಳ್ತೀನಿ. ನಮ್ಮ ರಾಜ್ಕುಮಾರ್ ರಾಜೇ ಅರಸು ಒಂದ್ ಮಾತು ಹೇಳಿದ್ರು, ಪುಣ್ಯವಂತರಿಗೆ ಮಾತ್ರ ಹುಲಿ ಕಾಣಿಸೋದು ಅಂತ. ಹೌದೌದು. ಅಂದ್ರೆ ನಾವು ಕಾಡು ಹೋದಾಗ ಹುಲಿಗಳು ನಮ್ಮನ್ನ ನೋಡಿರ್ತವೆ 100% ಅದು ಆಯ್ತಾ. ನಾವು ಹುಲಿಗಳನ್ನ ನೋಡ್ರಲ್ಲ ಅಷ್ಟೇ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನೀವು ನಂಬೋದು ಇಲ್ಲ ಅನ್ಕೋತೀನಿ. ನಾನು ಹೇಳಿದ್ರೆ ನಂದು ಮೊದಲನೇ 147 ಸಫಾರಿ, ಡ್ರೈ ಸಫಾರಿ, 147 ಸಫಾರಿ. ಡಿಸಪಾಯಿಂಟ್ ಆಗಿ ಬಿಟ್ಬಿಡೋಣ ಅಂತ ಅನ್ಸಿಲ್ವಾ ನಿಮ್ಗೆ? ಅನ್ನಿಸ್ತು. ನಾನು ಮಧು ಅಣ್ಣ, ಎಸ್ ಆರ್ ಮಧುಸೂದನ್ ಆಯ್ತಾ, ನಾನು ಅವರು ಜಾಸ್ತಿ ಹೋಗ್ತಾ ಇದ್ವಿ. ರೀಸೆಂಟ್ ಆಗಿ ಅವ್ರಿಗೊಂದು ಅವಾರ್ಡ್ ಕೂಡ ಬಂತಲ್ಲ? ಹೌದು, ಈಗ ಮಾಧ್ಯಮ ಅಕಾಡೆಮಿ ಅವಾರ್ಡ್ ಬಂತು ಆಯ್ತಾ. ಅವತ್ತು
ಇಬ್ರು ಮಾತಾಡ್ಕೊಂಡಿದೀವಿ. ಹೆಂಗ್ ಹೋಗ್ತಾ ಇದೀವಿ ಅಂದ್ರೆ ಬೆಳಗ್ಗೆ 4:15 ಮೈಸೂರು ಬಿಟ್ಟು ಬಂಡೀಪುರ ಹೋಗೋದು, 6 ಗಂಟೆ ಗೇಟ್ ಓಪನ್ ಆಗುತ್ತೆ, 6:30 ಸಫಾರಿ ಮಾಡ್ತೀವಿ, 10:30 ತನಕ ಸಫಾರಿ ಮಾಡ್ತೀವಿ, ಮಧ್ಯಾಹ್ನ ಮಧುಮಲೆಗೆ ಹೋಗಿ ಊಟ ಮಾಡ್ತೀವಿ, ಪುನಃ ವಾಪಸ್ ಬರ್ತೀವಿ, ಬಂಡೀಪುರದ ಸಫಾರಿ ಮಾಡ್ತೀವಿ. ಆಯ್ತಾ, ಪುನಃ ಅವ್ರು ಯಾಕಂದ್ರೆ ಅವರು ಜರ್ನಲಿಸ್ಟ್, ಫೋಟೋ ಜರ್ನಲಿಸ್ಟ್. ಆಯ್ತಾ, ಅವ್ರು ಮೈಸೂರು ಬರ್ಲೇಬೇಕು, ಇಲ್ಲಿ ಬಂದು ಫೋಟೋಸ್ ಏನೈತೆ ರಿಪೋರ್ಟಿಂಗ್ ಹಾಕಿ ಪುನಃ ನೈಟ್ ಮಲಗು, ಪುನಃ ಬೆಳಗ್ಗೆ ಹೋಗು. 1 ತಿಂಗಳು ಮಾಡಿದೀವಿ ಮೇಡಮ್. ಸೊ ಶತಾಯಗತಾಯ ಬೇಕೇ ಬೇಕು, ಸಿಗ್ತಾ ಇಲ್ಲ. 147 ಡ್ರೈ ಸಫಾರಿ ಅಂದ್ರೆ ನಿಮ್ ಪೇಷನ್ಸ್ ಗೆ ಹ್ಯಾಟ್ಸ್ ಆಫ್. ಆಯ್ತಾ, ಆಮೇಲೆ ಕೊನೆಗೆ ನಾನು, ಮಧುವಣ್ಣ, ನವೀನ್ ಸುವರ್ಣ ಅವರು, ಆಮೇಲೆ ಸುರೇಶ್, ತಾಮಣ್ಣ, ಇಷ್ಟು ಜನ ಮೈಸೂರು ಹೊರಡ್ಬೇಕು ಅಂತ ಗಾಡಿ ಹತ್ತಿದೀವಿ. ಏನಾಯ್ತು, ಒಂದ್ ಕಾರ್ದು ಕೀ ಇದೆ, ಇನ್ನೊಂದ್ ಕಾರ್ದು ಕೀ ಇಲ್ಲ. ಸಫಾರಿ ಗಾಡಿ ರೆಡಿ ಇತ್ತು. ಆಯ್ತಾ, ಏನಾಗೈತೆ, ಇವ್ರು ಮೊಬೈಲ್ ಚಾರ್ಜ್ ಹಾಕಕ್ ಹೋಗಿ ಒಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಾರ. ಹೊಸ ಗಾಡಿ. ನನಗ್ ಗೊತ್ತಾಯ್ತು ಈಗ ಸದ್ಯಕ್ಕೆ ಇದಾಗಲ್ಲ ಅಂತ. ಮಧುವಣ್ಣಂಗೆ ಹಿಂಗ್ ನೋಡ್ದೆ ಅಂದ್ರು. ಇಬ್ರು ಕ್ಯಾಮ್ರಾ ಎತ್ಕೊಂಡ್ವಿ, 4 ಜನ, ನಾನು, ಹಂಪಣ್ಣ, ಮಧುವಣ್ಣ. ನಾನು ಮಧುವಣ್ಣ ಒಂದ್ ಗಾಡಿ, ಹಂಪಣ್ಣ ಮತ್ತು ಇನ್ನೊಬ್ರು ಟಾಮ ಒಂದ್ ಬಸ್ಸಲ್ಲಿ ಹತ್ಕೊಂಡು ಹೋದ್ವಿ. ಆಯ್ತಾ, ಅವ್ರಿಗೆ ಟೈಗರ್ ಸಿಕ್ಬಿಡ್ತು. ಅವ್ರು ಫೋನ್ ಮಾಡ್ತವ್ರೆ, ಅಲ್ಲಿ BSNL ಮಾತ್ರ ಸಿಗೋದು. ಅವರು ಪಾಲ 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 ಅಂತವ್ರೆ. ನಮ್ಮ ಅವ್ರು ಅಷ್ಟೇ ಹೇಳ್ತಾರೆ, ಅಷ್ಟೇ ಕೇಳಿಸ್ತಾ ಇರೋದು ನಮ್ಗೆ. ಪಾಲ ಅಂದ್ರೆ ನೀರಿರೋ ಜಾಗ. ಆಯ್ತಾ, ಹಂಗ ಹೇಳ್ತಾ ಇದಾರೆ. ನಮ್ ಡ್ರೈವರು ಮುಜೀಬಣ್ಣ. ಆಯ್ತಾ, ಇನ್ನು ಬಂಡೀಪುರಲ್ಲೇ ಇದಾರೆ. ಆಯ್ತಾ, ವೀರಪ್ಪನ್ ಟೈಮ್ ಇಂದನೂ ಇದಾರೆ, ಇನ್ನೂ ಇದಾರೆ ಅವರು. ಆಯ್ತಾ, ಅಲ್ಲಿ ನಮ್ಗೆ ಪಾಲ ಪಾಲ ಅಂತವ್ರೆ. ನನ್ಗೆ ಏನು ಗೊತ್ತಾಯ್ತಾ ಇಲ್ಲ, ಬೇಸಿಕ್ ಸೆಟ್. ಅವಾಗ್ಲೂ ಪಾಲ ಅಂತ ಮೆಸೇಜ್ ಬಂತು, ಅಷ್ಟೇ ಬಂದಿರೋದು. ಅಣ್ಣ ಪಾಲ ಅಂತೆ ಅಂದೆ. ಹೋಗ್ಬೇಕು ಅಂತ ಬಂಡೀಪುರದಲ್ಲಿ 150 ಪಾಲ ಐತೆ ಅಂದ್ರು. ಯಾವ ದಿಕ್ಕಲ್ಲಿ ಪಾಲ? ಆಮೇಲೆ ಅವ್ರಿಗೆ ಸ್ವಲ್ಪ ಯೋಚನೆ ಹೋಗ್ಬಿಟ್ಟು ವೆಂಕಟಪ್ಪನ ಪಾಲ ಇರ್ಬೇಕು ಅಂದ್ರು, ಯಾಕಂದ್ರೆ ಅದ್ ಸ್ವಲ್ಪ ಫೇಮಸ್. ಸರಿ ಆಯ್ತು ಅಣ್ಣ, ಹೊರಡೋದ? ನೀನು ಎಲ್ಲಾರ್ಗು ಸುಮ್ನೆ ಸೈಲೆಂಟ್ ಆಗಿ ಕೂರ್ಸಿದ್ರೆ ಹೋಯ್ತೀನಿ ಅಂದ್ರು. ಎಲ್ಲಾರ್ಗು ಹೇಳ್ಕೊಂಡೆ, ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೊಂಡೆ, ಟೈಗರ್ ಇದೆಯಂತೆ, ಸಿಕ್ಕಿದ್ರು ಸಿಗ್ಬೋದು, ಇಲ್ಲೇವ್ರು ಇಲ್ಲ, ಸುಮ್ನೆ ಇರಿ ನೋಡೋಣ ಅನ್ಕೊಂಡು ಹೊರಟ್ವಿ. ಅಲ್ಲಿಂದ ಮುಂದೆ ಹೋದ್ವಿ, ಎದುರುಗಡೆ ಬಸ್ ಕಾಣಿಸ್ತು. ನನಗೆ ಬಸ್ ಇದು ಹುಲಿ ನೋಡ್ ಖುಷಿ ಆಗ್ತಾ ಇಲ್ಲ, ಹುಲಿ ಕಾಣಿಸ್ತಾ ಇಲ್ಲ. ನನ್ಗೇನು ಅಂದ್ರೆ ಇವ್ರು ಹೇಳಿದ್ರು, ಇವ್ರು ನಿಲ್ಸವ್ರೆ, ಎಲ್ಲೋ ಐತೆ ಹುಲಿ ಅಂತ ಕನ್ಫರ್ಮ್ ಆಯ್ತು. ನನ್ಕಿಂತ ಫಸ್ಟ್ ಮಧುವಣ್ಣ ನೋಡ್ಬಿಟ್ಟಿದ್ದಾರೆ, ತುಂಬಾ ಹುಲಿಗಳು ನೋಡಿದಾರೆ ಅವರು. ಬಟ್ ಏನು ಅಂದ್ರೆ ಚೆನ್ನಾಗ್ ಫ್ರೇಮ್ ಆಗ್ಬೇಕಲ್ಲ, ಅದು ಸಿಗ್ತಾ ಇರ್ಲಿಲ್ಲ ಅಷ್ಟೇ. ಸರಿ ಆಯ್ತು, ಅವ್ರ ಹಿಂಗ್ ಕೈ ತೋರ್ಸಿದ್ರು, ಸಮಾಧಾನ ಆಯ್ತು. ಸ್ವಲ್ಪ ಮುಂದೆ ಹೋದ್ವಿ, ಅವ್ರ ಜಾಗ ಕೊಟ್ರು, ಅವ್ರ ಮೇಲೆ ಹೋದ್ರು. ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಅಷ್ಟೇ. ಲೆಫ್ಟ್ ಸೈಡ್ ಅಲ್ಲಿ ಹುಲಿ ಮಲಗಿತ್ತು. ಅಂದ್ರೆ ಅದು ಬಂಡೀಪುರ ತುಂಬಾ ಫೇಮಸ್ ಹುಲಿ, ಪ್ರಿನ್ಸ್ ಅಂತ. ಅದೇ ಫಸ್ಟ್ ಹುಲಿ ನನ್ನ ಲೈಫ್ ಅಲ್ಲಿ ನೋಡಿದ್ದು. ಆಯ್ತಾ, 147 ಹುಲಿ ಇದು ಡ್ರೈ ಸಫಾರಿ ಆದ್ಮೇಲೆ ಅವತ್ತೇ ಹುಲಿ ಕಾಣಿಸಿದ್ದು. 148 ನಿಮಗೆ ಲಕ್ಕಿ ನಂಬರ್. ಅವಾಗ ನನಗೆ ಹುಲಿ ಸಿಕ್ತು. ಪ್ರಿನ್ಸ್ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ಏನ್ ವಿಶೇಷತೆ ಪ್ರಿನ್ಸ್? ಅಂದ್ರೆ ಅದು ತುಂಬಾ ಫೇಮಸ್ ಟೈಗರ್. ಯಾವ ಗಾಡಿಗೂ ಎದುರ್ತಾ ಇರ್ಲಿಲ್ಲ ಮೇಡಮ್. ಒಂದು 10 ಗಾಡಿ ನಿಂತಿದೆ ಅಂದ್ರೆ ಅವ್ರು ಅದನ್ನ ನೋಡೋದಲ್ಲ, ಪ್ರಿನ್ಸ್. ಆಯ್ತಾ, ಅವನ್ ಎಲ್ಲಾರು ನೋಡ್ಬೇಕು. ಆಯ್ತಾ, ನಿಂತ್ಕೊಂಡು ಎಲ್ಲಾರ್ಗು ನೋಡ್ಕೊಂಡು, ಎಲ್ಲಾರು ಇದ್ ಮಾಡ್ಕೊಂಡು, ಫೋಟೋಜೆನಿಕ್ ಫೇಸ್ ಹಿಂಗೆ ಎಲ್ಲಾ ನೋಡ್ಕೊಂಡು, ಎಲ್ಲಾರನು ನೋಡ್ಕೊಂಡು ಹೋಗ್ತಾ ಇದ್ರು. ಆಯ್ತಾ, ಒಂದ್ಸತಿ ಅಂತ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ರೋಡ್ ಅಲ್ಲಿ ಒಂದು JCB ಕೆಲಸ ನಡೀತಾ ಇದೆ. ಆಯ್ತಾ, ಅಲ್ಲಿಂದ ಅಂದ್ರೆ ಡಿಪಾರ್ಟ್ಮೆಂಟ್ ಕೆಲಸನೇ ನಡೀತಾ ಇದ್ದಿದ್ದು. ಆ ಬಸ್ ಅವರೆಲ್ಲ ಬಂದ್ ನೋಡ್ಕೊಂಡು ಹೋಗಿದ್ದಾರೆ. ಆಯ್ತಾ, ಈ ಯಾರು ಫೈರ್ ವಾಚರ್ಸ್ ಇರ್ತಾರಲ್ಲ, ಅವರೆಲ್ಲ ಬಂದ್ ನೋಡ್ಕೊ ಹೋಗಿದ್ದಾರೆ. ಅದು ಸುಮ್ನೆ ಪೋಸ್ಟ್ ಕೊಟ್ಟಿದೆ. ಅಂದ್ರೆ ಒಂದ್ ಕೆರೆಯಲ್ಲಿ ಮಲ್ಕೊಂಡ್ರೆ ಮೇಡಮ್, ಎಲ್ಲಾರು ಬರ ತನಕ ಅಲ್ಲೇ ಇರುತ್ತೆ. ಆಮೇಲೆ ಬ್ಯೂಟಿಫುಲ್, ತುಂಬಾ ಒಳ್ಳೆ ಹುಲಿ. ಸೊ ನಿಮ್ಮ ಫಸ್ಟ್ ಹುಲಿ ಸೈಟಿಂಗ್ ಪ್ರಿನ್ಸ್. ಅದ್ರ ಜೊತೆ ಒಂದ್ ಫೋಟೋನೇ ಇದೆ ನಂದು. ಅದ್ರ ಜೊತೆ ಅಂದ್ರೆ ತಪ್ಕೊಂಡಲ್ಲ ಮೇಡಮ್. ಏನಾಯ್ತು, ಹಿಂಗೆ ಒಂದು ಸರ್ಕಲ್ ಇತ್ತು, ಹಿಂದ್ಗಡೆ ನಮ್ ಜೀಪ್ ನೋಡ್ತಾ ಇದ್ವಿ. ಆ ಕಡೆಯಿಂದ ನನ್ ಫ್ರೆಂಡ್ ಹರ್ಷ ನರಸಿಂಹಮೂರ್ತಿ ಅಂತ, ಆ ಕಡೆಯಿಂದ ಅವ್ರು ಬಸ್ಸಲ್ಲಿ ಬಂದ್ರು. ಅವರು ನಮ್ ಫೋಟೋ ತೆಗ್ದಿದ್ರು. ಅಂದ್ರೆ ಟೈಗರ್ ನಿಂತಿದೆ ಹಿಂದ್ಗಡೆ, ನಾವು ನಿಂತಿರೋ ಫೋಟೋ. ತುಂಬಾ ಖುಷಿ ಆಗುತ್ತೆ ಅದ್ ನೋಡೋರು. ಈಗ್ಲೂ ನಿಮ್ಮ ಫೋಟೋಸ್ ಅಲ್ಲಿ ನಿಮ್ಮ ಫೇವರೇಟ್ ಫೋಟೋ ಯಾವುದು? ಅಂದ್ರೆ ಅದೇ ಪ್ರಿನ್ಸ್ ದೇ ಅಂತಾನೆ ಹೇಳ್ಬೋದು. ಮೊದಲನೇ ಹುಲಿ ಅದೊಂದು ಬಾಲ ಹಿಂಗ್ ಎತ್ತಿದೆ. ಅಂದ್ರೆ ಅದಕ್ಕಿಂತ ಚೆನ್ನಾಗಿರೋ ಫೋಟೋಸು ಇದೆ ನನ್ನ ಹತ್ರ. ಬಟ್ ಏನು ಅಂದ್ರೆ ಅದು ಮೊದಲನೇ ಹುಲಿ ಆಗಿರೋದ್ರಿಂದ ಅದ್ರ ತುಂಬಾ ಫೇವರೇಟ್ ಅಂತ. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್, ತುಂಬಾ ನಿಮ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರಿ. ಇನ್ನೊಂದ್ಸತಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್.